Dear students, in this video we have to discuss about transgenic animals. What are these transgenic animals? Transgenic animals. We were discussed about the transgenic plants. The transgenic plants are the plants whose genome gets altered by insertion of a foreign gene or foreign DNA. That is called transgenic plant. Then, what are transgenic animals? What are transgenic animals? The animals whose genome get altered by insertion of a foreign gene, and so as to express in that animal is called transgenic animal. So we have to isolate a gene of interest and introduce the isolated gene in the genome of an animal cell. In the genome of an animal cell, we have to introduce this specific isolated gene. This isolated gene, a foreign gene, is expressed in this animal cell, or we can grow this animal, the totipotent cell, into a complete organism. The organism so produced by stem cell culture is the transgenic animal. Transgenic animal, it has to transfer the inserted gene to all of its cell. So this animal so produced is called transgenic animals. We can define the transgenic animals are animals whose genome gets altered by insertion of a foreign gene or gene of interest so as to produce such a product is called transgenic animal. ಯಾವುದೇ ಒಂದು ಸ್ಪೆಸಿಫಿಕ್ ಜೀನನ್ನು ಯಾವುದೋ ಒಂದು ಮೈಕ್ರೋಬಿಂದ, ಪ್ಲಾಂಟಿಂದ, ಅಥವಾ ಒಂದು ಫಂಗೈಯಿಂದ, ಅಥವಾ ಇನ್ನೊಂದು ಎನಿಮಲ್ಲಿಂದ ತಗೊಂಡು ಅದನ್ನು ಕತ್ತರಿಸಿಬಿಟ್ಟು ಈ ಕತ್ತರಿಸಿರುವಂಥ ಜೀನನ್ನು ಒಂದು ಎನಿಮಲ್ ಸೆಲ್ಲಿಗೆ, ಅಂದರೆ ಡಿವೈಡಿಂಗ್ ಸೆಲ್ಲಿಗೆ, ಟೊಟಿಪೊಟೆಂಟ್ ಸೆಲ್ಲಿಗೆ ಒಂದು ಎಂಟೈರ್ ಆರ್ಗನಿಸಮನ್ನು ಪ್ರೊಡ್ಯೂಸ್ ಮಾಡಬೇಕು. ಅಥವಾ ಸ್ಟೆಮ್ ಸೆಲ್ಲನ್ನು ಹೇಗೆ ಪ್ಲಾಂಟಲ್ಲಿ ಮೆರಿಸ್ಟಮ್ಯಾಟಿಕ್ ಸೆಲ್, ಡಿವೈಡಿಂಗ್ ಸೆಲ್ಲನ್ನು ತಗೊಳ್ತೇವೋ, ಇಲ್ಲಿ ಸಾಮಾನ್ಯವಾಗಿ ಝೈಗೋಟಿಕ್ ಒಂದು ಆರ್ಗನಿಸಮ್ ಪ್ರೊಡ್ಯೂಸ್ ಮಾಡೋದಿದ್ರೆ ಝೈಗೋಟನ್ನು ತಗೊಳ್ತೇವೆ, ಅಥವಾ ಝೈಗೋಟಿಕ್ ಡಯಾಡ್. ಈಗ ಮೇಲ್ ಮತ್ತು ಫೀಮೇಲ್ ಗ್ಯಾಮಿಟ್ ಯುನೈಟ್ ಆದಮೇಲೆ, ಈ ಫೀಮೇಲ್ ಓಮಿಗೆ ಸ್ಪರ್ಮ್ ಯುನೈಟ್ ಆದಮೇಲೆ ಈ ಸೆಲ್ ಏನಿದೆ ಇದು ಝೈಗೋಟ್. ಈ ಝೈಗೋಟ್ ಏನಿದೆ ಅಥವಾ ಝೈಗೋಟಿನ ಫಸ್ಟ್ ಡಿವಿಷನ್, ಇದು ಎನ್ ನಂಬರ್ ಕ್ರೋಮೋಸೋಮ್, 2n ನಂಬರ್ ಆಯಿತು ಝೈಗೋಟಲ್ಲಿ. ಈ ಝೈಗೋಟನ್ನು ತಗೊಳ್ತೇವೆ. ಈ ಜೀನನ್ನು ಇನ್ಸರ್ಷನ್ ಮಾಡೋಕ್ಕೆ, ಫಾರಿನ್ ಜೀನನ್ನು ಇನ್ಸರ್ಟ್ ಮಾಡೋಕ್ಕೆ ಝೈಗೋಟ್ ಸೆಲ್ಲನ್ನು ತಗೊಳ್ತೇವೆ. ಈ ಝೈಗೋಟ್ ಅಥವಾ ಝೈಗೋಟಿಕ್ ಡಯಾಡನ್ನು ತಗೊಂಡ್ರು ಕೂಡ ಫಸ್ಟ್ ಡಿವಿಷನ್ ಆದಮೇಲೆ 2 ಸೆಲ್, ಇವೆರಡು ಟೊಟಿಪೊಟೆಂಟ್ ಸೆಲ್, ಅಂದರೆ 2 ಸೆಲ್ಗಳು, ಈ ಝೈಗೋಟ್ ಇರ್ಬೋದು ಅಥವಾ ಝೈಗೋಟಿಕ್ ಡಯಾಡ್ ಇರ್ಬೋದು, ಇದು ಡಿವಿಷನ್ ಆಗಿ ಕಂಪ್ಲೀಟ್ ಆರ್ಗನಿಸಮನ್ನು ಪ್ರೊಡ್ಯೂಸ್ ಮಾಡ್ತದೆ. ಫಾರ್ ಎಕ್ಸಾಂಪಲ್, ಐಡೆಂಟಿಕಲ್ ಟ್ವಿನ್ಸ್ ಅಲ್ಲಿ ಅವಳಿ ಜವಳಿ ಮಕ್ಕಳು ಹುಟ್ಟುತ್ತಾರೆ. ಈ ಝೈಗೋಟ್ ಫಾರ್ಮೇಷನ್ ಆದಮೇಲೆ ಒಡೆದು ಬಿಡ್ತದೆ, 2 ಸೆಲ್ಲಾಗಿ ಒಡಿತದೆ. 2 ಸೆಲ್ಲು ಒಂದೊಂದು ಎಂಬ್ರಿಯೋ ಆಗಿ ಡೆವಲಪ್ ಆಗ್ತದೆ. ಅಕಸ್ಮಾತ್ ಯಾವ್ದಾದ್ರು ಭಾಗದಲ್ಲಿ ಕೂಡ್ಕೊಂಡಿದ್ರೆ ಸಂಯಾಮಿ ಅವಳಿ ಅಂತೇಳಿ ಕರಿತೇವೆ ಅದನ್ನು. ಆ ತಲೆ ಭಾಗದಲ್ಲಿ, ಬೆನ್ನು ಭಾಗದಲ್ಲಿ ಕೂಡ್ಕೊಂಡಿರ್ಬೋದು, ಸೆಲ್ ಕಂಪ್ಲೀಟ್ ಆಗಿ ಡಿವೈಡ್ ಆಗದೆ ಇರ್ಬೋದು. ಇವೆರಡಕ್ಕೂ ಎಂಟೈರ್ ಆರ್ಗನಿಸಮನ್ನು ಪ್ರೊಡ್ಯೂಸ್ ಮಾಡುವಂಥ ಕೆಪಾಸಿಟಿ ಇದೆ. ಯಾವುದೇ ಎನಿಮಲಲ್ಲಿ ಇಂಥ ಟೊಟಿಪೊಟೆಂಟ್ ಸೆಲ್ಲನ್ನು ತಗೊಂಡು ಆ ಸೆಲ್ ಒಳಗಡೆ ಫಾರಿನ್ ಜೀನನ್ನು ಸೇರಿಸ್ತೇವೆ. ಯಾವಾಗ ಇದು ಡಿವೈಡ್ ಆಗ್ತದೋ, ಇಡೀ ಆರ್ಗನಿಸಮ್ ಬಾಡಿಯಲ್ಲಿ ನಾವು ಹಾಕಿರುವಂಥ ಪ್ರತಿ ಸೆಲ್ಲಲ್ಲಿ, ಆರ್ಗನಿಸಮಿನ ಬಾಡಿಯ ಪ್ರತಿ ಸೆಲ್ಲಲ್ಲಿ ನಾವು ಇನ್ಸರ್ಟ್ ಮಾಡಿರುವಂಥ ಜೀನ್ ಟ್ರಾನ್ಸ್ಫರ್ ಆಗ್ತದೆ. ಫಾರ್ ಎಕ್ಸಾಂಪಲ್, ಹ್ಯೂಮನ್ ಬೀಯಿಂಗ್ಸಲ್ಲಿ ಟ್ರಾನ್ಸ್ಫರ್ ಮಾಡಿದರೆ ಝೈಗೋಟಿಗೆ ಈ ಫಾರಿನ್ ಜೀನನ್ನು, ಝೈಗೋಟ್ ಡಿವೈಡ್ ಆಗಿ ಒಂದು ಎಂಟೈರ್ ಹ್ಯೂಮನ್ ಬೀಯಿಂಗ್ ಆದಾಗ ವಿ ಕ್ಯಾನ್ ಸಿ ಟ್ರಿಲಿಯನ್ಸ್ ಆಫ್ ಸೆಲ್ಸ್. ಆಲ್ ದೀಸ್ ಟ್ರಿಲಿಯನ್ಸ್ ಆಫ್ ಸೆಲ್ ಕಂಟೈನ್ ದ ಇನ್ಸರ್ಟೆಡ್ ಜೀನ್, ದಿ ಫಾರಿನ್ ಜೀನ್, ಆ್ಯಂಡ್ ದಟ್ ಪ್ರಾಡಕ್ಟ್ may express in transformed organism, that is a transgenic animal. ಅದನ್ನು ಟ್ರಾನ್ಸ್ಜೆನಿಕ್ ಎನಿಮಲ್ ಅಂತೇಳಿ ಕರಿತೇವೆ. ಒಂದು ಫಾರಿನ್ ಜೀನನ್ನು ಅಥವಾ ಒಂದು ಜೀನ್ ಆಫ್ ಇಂಟ್ರೆಸ್ಟನ್ನು ಒಂದು ಎನಿಮಲ್ಗೆ ಇನ್ಸರ್ಟ್ ಮಾಡಿ ಅದರ ಜೀನೋಮನ್ನು ಅಲ್ಟ್ರೇಷನ್ ಮಾಡಿದರೆ, ಬದಲಾವಣೆ ಮಾಡಿದರೆ, ಇದರ ಜೀನ್ ಜೊತೆಯಲ್ಲಿ ಒಂದು ಬೇರೆ ಜೀನ್ ಇದೆ, ಇದರದ್ದು ಅಲ್ಲದೆ ಇರುವಂಥ ಒಂದು ಜೀನ್ ಇದೆ, ಆ ರೀತಿ ಅಲ್ಟ್ರೇಷನ್ ಮಾಡಿ ಪ್ರೊಡ್ಯೂಸ್ ಮಾಡಿರುವಂಥ ಆರ್ಗನಿಸಮನ್ನು ಟ್ರಾನ್ಸ್ಜೆನಿಕ್ ಎನಿಮಲ್ ಅಂತೇಳಿ ಕರಿತೇವೆ. ನೌ ವಿ ಆರ್ ಪ್ರೊಡ್ಯೂಸ್ಡ್ ಡಿಫರೆಂಟ್ ಟೈಪ್ಸ್ ಆಫ್ ಟ್ರಾನ್ಸ್ಜೆನಿಕ್ ಎನಿಮಲ್ಸ್, ದ ರ್ಯಾಟ್, ರ್ಯಾಬಿಟ್, ಪಿಗ್ಸ್, ಶೀಪ್ ಆ್ಯಂಡ್ ನಂಬರ್ ಆಫ್ ಆರ್ಗನಿಸಮ್ಸ್ ಹ್ಯಾವ್ ಬಿನ್ ಆಲ್ರೆಡಿ ಪ್ರೊಡ್ಯೂಸ್ಡ್. ಸಾಕಷ್ಟು ಆರ್ಗನಿಸಮನ್ನು ಪ್ರೊಡ್ಯೂಸ್ ಮಾಡಿದ್ದೇವೆ. Among the organisms so produced, 95% of the organisms or existing organisms are mice. ಎಷ್ಟೇ ಆರ್ಗನಿಸಮ್ ಪ್ರೊಡ್ಯೂಸ್ ಮಾಡಿದ್ರು ಸಾಕಷ್ಟು
ಎಕ್ಸ್ಪರಿಮೆಂಟಿಗೋಸ್ಕರ, ಇದರ ಬೆನಿಫಿಟಿಗೋಸ್ಕರ, ಸೈಂಟಿಫಿಕ್ ರಿಸರ್ಚಿಗೋಸ್ಕರ ಮೈನ್ಸ್ ಮೇಲೆ ಫಾರಿನ್ ಜೀನನ್ನು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ದೆನ್ ವಾಟ್ ಆರ್ ದ ಬೆನಿಫಿಟ್ಸ್? ಏನೇನು ಬೆನಿಫಿಟ್ಸ್ ಇದೆ? ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ದಿಸ್ ಟ್ರಾನ್ಸ್ಜೆನಿಕ್ ಎನಿಮಲ್ಸ್? ದ ಬೆನಿಫಿಟ್ಸ್ ಆಫ್ ಕ್ರಿಯೇಟಿಂಗ್, ಬೆನಿಫಿಟ್ಸ್ ಆಫ್ creating transgenic animals. Benefits of creating transgenic animals. Very important farmers question for your annual exam. You can write 5 important points, 5 important benefits of creating transgenic animal. So in this video we have to discuss 2 important aspects. The first important aspect is the transgenic animal. Second one is the biopiracy. The biopiracy, the patenting of life forms. Okay, now we have to discuss in detail the benefits of creating transgenic animal. The first and foremost important benefit of creating transgenic animal is to develop or to study the normal physiology and development after insertion of a foreign gene. This foreign gene product develop in the body of the transgenic animals. So I have to study the effect, the physiological effect of this introduced gene in the growth and development of an organism. For example, insulin is a protein. So this protein, insulin producing a gene, usually it is also a hormone, insulin is also a hormone. An insulin producing gene or the DNA part is introduced into a mice. Then we have to observe the physiological effect, how it helps for the growth and development, the growth factor. We have to analyze the physiological effect in mice. So, and also how it helps for growth and development in the organism, in the body of human beings. We have to study by modifying the organisms, the transgenic animals, to study the effect of different genes. ಬೇರೆ ಜೀನಿನ ಇಫೆಕ್ಟ್ ಯಾವ ರೀತಿ ನಾರ್ಮಲ್ ಫಿಸಿಯಾಲಜಿ ಫಂಕ್ಷನ್ ಮೇಲೆ, ಬೇರೆ ಬಾಡಿ ಫಂಕ್ಷನ್ ಮೇಲೆ ಯಾವ ರೀತಿ ಇಫೆಕ್ಟ್ ಮಾಡ್ತದೆ ಒಂದು ಫಾರಿನ್ ಜೀನ್, ಅದೇ ರೀತಿ ಯಾವ ರೀತಿ ಒಂದು ಡೆವಲಪ್ಮೆಂಟ್ ಮೇಲೆ, ಗ್ರೌತ್ ಆ್ಯಂಡ್ ಡೆವಲಪ್ಮೆಂಟ್ ಮೇಲೆ ಈ ಜೀನ್, ಪ್ರತಿಯೊಂದು ಸ್ಪೆಸಿಫಿಕ್ ಜೀನ್ ಯಾವ ರೀತಿ ಎಫೆಕ್ಟ್ ಮಾಡ್ತದೆ, ಪ್ರತಿ ಜೀನನ್ನು ಕತ್ತರಿಸಿಬಿಟ್ಟು ಅದನ್ನು ಒಂದು ಮೈಸಿಗೆ ಇಂಟ್ರೊಡ್ಯೂಸ್ ಮಾಡಿ ಅದರ ಫಿಸಿಯಾಲಜಿಯನ್ನು, ಅದರ ಗ್ರೌತ್ ಆ್ಯಂಡ್ ಡೆವಲಪ್ಮೆಂಟ್ ಮೇಲೆ ಯಾವ ರೀತಿ ಇಫೆಕ್ಟ್ ಮಾಡ್ತದೆ, ಇದನ್ನು ಸ್ಟಡಿ ಮಾಡ್ತಾ ಹೋಗುವಂಥದ್ದು. ದ ಸೆಕೆಂಡ್ ಇಂಪಾರ್ಟೆಂಟ್ ಬೆನಿಫಿಟ್ಸ್ ಆಫ್ ಕ್ರಿಯೇಟಿಂಗ್ ಟ್ರಾನ್ಸ್ಜೆನಿಕ್ ಎನಿಮಲ್. ಸೊ ದಟ್ ಈಸ್ ದ ಸ್ಟಡಿ ಆಫ್ diseases. So how genes are responsible for creating or the development of different diseases like cancer, cystic fibrosis, rheumatoid arthritis, etc. So the development of all these diseases is because of the expression of different genes, the effect of different genes, that is to be studied by creating the transgenic animals, to study different diseases, the development of different diseases by the effect of gene. And the third important, the biological product. So different biological products have been produced by introducing a foreign gene. For example, a human gene is introduced into a cow. The first transgenic cow was made in 1997. That was named as a Rosie. Rosie's genome is enriched by human DNA that produces a protein called alpha-lactalbumin. Alpha-lactalbumin. It is nutritionally more balanced than the normal cow milk. ಹ್ಯೂಮನ್ ಬೀಯಿಂಗಲ್ಲಿ ಹ್ಯೂಮನ್ ಮಿಲ್ಕ್ ಏನು ಪ್ರೊಡ್ಯೂಸ್ ಮಾಡ್ತದೆ, ಆ ಮಿಲ್ಕಲ್ಲಿರುವಂಥ ಪ್ರೋಟೀನ್ ಪ್ರೊಡ್ಯೂಸ್ ಮಾಡುವಂಥ ಆಲ್ಫಾ-ಲ್ಯಾಕ್ಟಾಲ್ಬುಮಿನ್ ಪ್ರೊಡ್ಯೂಸ್ ಮಾಡಿರುವಂಥ ಜೀನನ್ನು ಹ್ಯೂಮನ್ ಮಿಲ್ಕಲ್ಲಿ, ಬ್ರೆಸ್ಟ್ ಫೀಡಿಂಗಲ್ಲಿ ಏನು ಸಣ್ಣ ಇನ್ಫ್ಯಾಂಟಿಗೆ ಫೀಡ್ ಮಾಡ್ತದ್ರೆ, ಒಂದು ತಾಯಿ ಮಗುಗೆ ಏನು ಫೀಡ್ ಮಾಡ್ತದೆ, ಆ
ಸ್ಪೆಸಿಫಿಕ್ ಪ್ರೋಟೀನನ್ನು ಮಿಲ್ಕ್ ಪ್ರೋಟೀನನ್ನು ಪ್ರೊಡ್ಯೂಸ್ ಮಾಡುವಂಥ ಜೀನನ್ನು ಇವತ್ತು ಒಂದು ಆಕಳಿಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಒಂದು ಕೌಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದರ ಸ್ಟೆಮ್ ಸೆಲ್ ತಗೊಂಡ್ಬಿಟ್ಟು ಆ ಕವ್ ಏನು ಮಾಡ್ತದೆ, ಅದನ್ನು ರೋಸಿ ಅಂತ ಹೇಳಿ ನೇಮ್ ಮಾಡಿದ್ದಾರೆ. ಆ ಕವ್ ಇವತ್ತು ಒಂದು ಪ್ರೋಟೀನನ್ನು ಪ್ರೊಡ್ಯೂಸ್ ಮಾಡ್ತದೆ, ಮಿಲ್ಕ್ ಎನ್ರಿಚ್ಡ್ ಮಿಲ್ಕನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ, ದಟ್ ಕಂಟೈನ್ ಹ್ಯೂಮನ್ ಪ್ರೋಟೀನ್ ಆಲ್ಫಾ ಲ್ಯಾಕ್ಟಾಲ್ಬುಮಿನ್. ಇಟ್ ಈಸ್ ನ್ಯೂಟ್ರಿಷನ್ಲಿ ಮೋರ್ ಬ್ಯಾಲೆನ್ಸ್ಡ್ ದನ್ ದ ನಾರ್ಮಲ್ ಮಿಲ್ಕ್ ಆಫ್ ಕೌ. ಸೊ ಇಟ್ ನಿಯರ್ಲಿ ಅಬೌಟ್ 2.4 ಗ್ರಾಮ್ ಆಫ್ ಪ್ರೋಟೀನ್ಸ್ ಪ್ರೊಡ್ಯೂಸ್ಡ್ ಫ್ರಾಮ್ ಎ ಲೀಟರ್ ಆಫ್ ಮಿಲ್ಕ್. 1 ಲೀಟರ್ಲಿ 2.4 ಗ್ರಾಮ್ ಅಷ್ಟು ಪ್ರೋಟೀನ್ ಪ್ರೊಡ್ಯೂಸ್ ಮಾಡ್ತಾ ಇದೆ. ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇದೆ. ಮೋರ್ ಬ್ಯಾಲೆನ್ಸ್ಡ್, ಇಟ್ ಈಸ್ ಮೋರ್ ಬ್ಯಾಲೆನ್ಸ್ಡ್. ಸೊ ಇಷ್ಟೇ ಅಲ್ಲ, ಇವತ್ತು ದಿ ಕೌಸ್ ಆರ್ ಸೆಕ್ರೇಟಿಂಗ್ ಮಿಲ್ಕ್ ವಿತ್ ದ ಲೆಸ್ ಲ್ಯಾಕ್ಟೋಸ್. ಫಾರ್ ಎಲ್ಡರ್ಲಿ ಹೂ ಆರ್ ಹ್ಯಾವಿಂಗ್ ದ ಲ್ಯಾಕ್ಟೋಸ್ ಇಂಟಾಲರೆನ್ಸ್. ಕೆಲವರಿಗೆ ಲ್ಯಾಕ್ಟೋಸ್ ಏನಾಗ್ತದೆ, ಎಲ್ಡರ್ ಪೀಪಲ್ಲಿ ಚಿಕ್ಕ ಮಕ್ಕಳಿದ್ದಾಗ ಜೀರ್ಣ ಆಗ್ತದೆ. ಎಲ್ಡರ್ ಅಂದರೆ ದೊಡ್ಡವರು ಆದಮೇಲೆ ಅವರು ಆ ಲ್ಯಾಕ್ಟೋಸ್ ಅಲರ್ಜಿಕ್ ಇಫೆಕ್ಟ್ ಆಗ್ತದೆ. ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತ ಹೇಳಿ ಕರಿತೇವೆ. ಅಂಥ ಪೀಪಲ್ ಮಿಲ್ಕನ್ನು ಡ್ರಿಂಕ್ ಮಾಡಿದ್ರೆ ಏನಾಗ್ತದೆ, ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಲರ್ಜಿಕ್ ಇಫೆಕ್ಟನ್ನು ನೋಡ್ತೇವೆ. ಆದರೆ ಇವತ್ತು ಕವು ಮಿಲ್ಕನ್ನು ಪ್ರೊಡ್ಯೂಸ್ ಮಾಡ್ತದೆ, ಲ್ಯಾಕ್ಟೋಸ್ ಇಲ್ಲದೆ ಇರುವಂಥ ಮಿಲ್ಕನ್ನು ಕೂಡ ಪ್ರೊಡ್ಯೂಸ್ ಮಾಡಿದ್ದಾರೆ. ಅದ್ರ ಜೊತೆಯಲ್ಲಿ ಈ ಕೊಲೆಸ್ಟ್ರಾಲ್ ಫ್ರೀ ಮಿಲ್ಕನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ. ಅಂಥ ಜೀನನ್ನು ಇಂಟ್ರೊಡ್ಯೂಸ್ ಮಾಡಿ ಕವಿಗೆ ಕೊಲೆಸ್ಟ್ರಾಲ್ ಕಡಿಮೆ ಇರುವಂಥ ಮಿಲ್ಕನ್ನು ಕೂಡ ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಟು ರೆಡ್ಯೂಸ್ ದ ಕಾರ್ಡಿಯೋವ್ಯಾಸ್ಕುಲರ್ ರಿಸ್ಕನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಇವತ್ತೇನು ಮಾಡಿದ್ದಾರೆ, ಕೊಲೆಸ್ಟ್ರಾಲ್ ಫ್ರೀ ಮಿಲ್ಕನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ ಬೈ ಪ್ರೊಡ್ಯೂಸಿಂಗ್ ದ ಟ್ರಾನ್ಸ್ಜೆನಿಕ್ ಕೌ. ಸೊ ಇಷ್ಟೇ ಅಲ್ಲ, ಸಾಕಷ್ಟು ಆರ್ಗನಿಸಮನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ. ಜೀನನ್ನು ಟ್ರಾನ್ಸ್ಫರ್ ಮಾಡಿ ಬೇರೆ ಬೇರೆ ಆರ್ಗನಿಸಮನ್ನು ಜೀನ್ ಟ್ರಾನ್ಸ್ಫರ್ ಮಾಡಿಬಿಟ್ಟು ಬಯಾಲಜಿಕಲ್ ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ. ಈಗ ಆ ರೀತಿ ಒಂದು ಎಕ್ಸಾಂಪಲ್ ತಗೋಬೇಕಂದ್ರೆ ಆಲ್ಫಾ 1 ಆಂಟಿಟ್ರಿಪ್ಸಿನ್ is used to treat emphysema. So the biological product produced by this process, alpha 1 antitrypsin is used to treat the emphysema. Usually in smokers large quantity or in a large volume of epithelial cell in the lungs disintegrated. In the alveoli of lungs, the surface layer gets disintegrated, unable to absorb oxygen properly. Such loss of the surface, the absorptive surface, the inner lining in the alveoli of lungs because of the smoking, that is called emphysema. To treat this emphysema, the biological product by one of the transgenic product is used to treat emphysema. Not only this, the similar product are used to treat phenylketonuria, cystic fibrosis, etc. The next important benefits, that is the fourth one, vaccine safety testing. Transgenic mice are being used to test the vaccine safety before introducing into human beings. Any new vaccine so produced, before introducing into human beings, an individual or a population, you have to test the safety of this vaccine. It may be causes different effects, an ill effect on human beings, or maybe some allergic effect or any physiological disturbance on human beings. So that are to be tested by introducing the newly produced vaccine on transgenic mice to test before testing into the human beings. So that is another important benefit. The fifth important, to the chemical safety testing. It is also called chemical safety testing, is also called the toxicity or the safety testing. So the transgenic animals are made more sensitive to toxins, more sensitive than non-transgenic animals. So such sensitive transgenic animals are exposed to the chemicals, different toxic chemicals
the effect can be studied. So some organisms, ಕೆಲವೊಂದು ಆರ್ಗನಿಸಮನ್ನು ಏನು ಮಾಡ್ತೇವೆ, ಒಂದು ಫಾರಿನ್ ಜೀನನ್ನು ಇನ್ಸರ್ಟ್ ಮಾಡಿಬಿಟ್ಟು ಟ್ರಾನ್ಸ್ಜೆನಿಕ್ ಆರ್ಗನಿಸಮನ್ನು ಪ್ರೊಡ್ಯೂಸ್ ಮಾಡ್ತೇವೆ. ಅದು ಭಾಳ ಸೆನ್ಸಿಟಿವ್ ಇರ್ತದೆ, ಯಾವುದೇ ಟಾಕ್ಸಿಕ್ ಕೆಮಿಕಲಿಗೆ ಭಾಳ ಸೆನ್ಸಿಟಿವ್ ನಾರ್ಮಲ್ ಆರ್ಗನಿಸಮ್ಗಿಂತ. ಅಂಥ ಟಾಕ್ಸಿಕ್ ಸೆನ್ಸಿಟಿವ್ ಇರುವಂಥ ಅಥವಾ ಕೆಮಿಕಲ್ ಸೆನ್ಸಿಟಿವ್ ಟಾಕ್ಸಿಸಿಟಿಗೆ ಸೆನ್ಸಿಟಿವ್ ಇರುವಂಥ ಆರ್ಗನಿಸಮನ್ನು ಯಾವುದೇ ಹಜಾರ್ಡಸ್ ಕೆಮಿಕಲ್ ಇದೆ, ಯಾವುದೇ ಒಂದು ಡೇಂಜರಸ್ ಕೆಮಿಕಲ್ ಇದೆ, ಟಾಕ್ಸಿಕ್ ಕೆಮಿಕಲ್ ಇದೆ ಅಂದರೆ ಅದಕ್ಕೆ ಎಕ್ಸ್ಪೋಸ್ ಮಾಡಿದಾಗ ಫಸ್ಟ್ ಅದರ ಇಫೆಕ್ಟ್ ಗೊತ್ತಾಗ್ತದೆ. ಇದನ್ನು ಟೆಸ್ಟ್ ಮಾಡ್ಬೋದು. ಸೊ ದಟ್ ಈಸ್ ದ ಕೆಮಿಕಲ್ ಸೇಫ್ಟಿ ಟೆಸ್ಟಿಂಗ್. ಸೊ ಓಕೆ, then we have to discuss the important aspect, the biopiracy. The biopiracy, and also we are going to study the patenting of life forms. Patenting of life forms. So consider the ethical issue. Ethical issue. Ethical issue. Some ethical standards should be maintained before doing any experiments, the laboratory experiment or any other experiment. We have to develop some morality. ನಾವೇನು ಮಾಡ್ತೇವೆ, ಯಾವುದೋ ಒಂದು ಲ್ಯಾಬ್ರೇಟರಿಯಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಬೇಕು, ಒಂದು ಹೊಸ ಪ್ರಾಡಕ್ಟನ್ನು ತಗೊಬರಬೇಕು. ಈ ಥರ ಮಾಡಬೇಕಾದ್ರೆ ಕೆಲವೊಂದು ಆರ್ಗನಿಸಮ್ ತಗೊಳ್ತೇವೆ, ಅದನ್ನು ಮಾಡಿಫೈ ಮಾಡ್ತೇವೆ, ಅದಕ್ಕೆ ಹಿಂಸೆ ಕೊಡ್ತಾ ಹೋಗ್ತೇವೆ, ಅದಕ್ಕೆ ಇರಿಟೇಟ್ ಮಾಡ್ತೇವೆ, ಹಿಂಸೆ ಕೊಡ್ತಾ ಹೋಗ್ತೇವೆ. ಮೈಸ್ ಇರ್ಬೋದು, ಮಂಕೀಸ್ ಇರ್ಬೋದು. ಈ ಎಥಿಕಲ್ ಸ್ಟ್ಯಾಂಡರ್ಡನ್ನು ಮೇಂಟೈನ್ ಮಾಡಬೇಕು. ಇದಕ್ಕೆ ಒಂದಿಷ್ಟು ಲಾವನ್ನು ಫ್ರೇಮ್ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಏನು ಮಾಡಿದೆ, ಸೊ there is a delicate balance. So when we are going to modify or manipulate the genetic structure, we are modifying different organisms. ಪ್ರತಿ ಬ್ರಹ್ಮ ಹೇಳ್ಬೋದು, ಪ್ರತಿ ಸೃಷ್ಟಿ. ಬ್ರಹ್ಮ ಏನು ಸೃಷ್ಟಿ ಮಾಡಿದ್ದಾನೆ, ನಾವು ಮತ್ತೊಂದು ಸೃಷ್ಟಿ ಮಾಡ್ತಾ ಇದ್ದೇವೆ. ಇಲ್ಲಿ ಜೀನನ್ನು ಅಲ್ಟ್ರೇಷನ್ ಮಾಡಿದ್ದೇವೆ. ಸಾವಿರ ವರ್ಷಗಳಿಂದ ಎವಲ್ಯೂಷನ್ ಆಗ್ತಾ ಬಂದಿರೋದು, ಜೀವ ವಿಕಾಸ ಆಗಿರೋದು ಕೆಲವೇ ದಿವಸಗಳಲ್ಲಿ ಬದಲಾವಣೆ ಮಾಡ್ತೇವೆ. ಹೇಗೆ ನಿಮ್ಮ ಮೊಬೈಲ್ ಫೋನ್ ಲಾಸ್ಟ್ ಒಂದು 10 ವರ್ಷದಲ್ಲಿ ಹಿಂದೆ ಕೀಪ್ಯಾಡ್ ಮೊಬೈಲ್ನ ಹಿಡ್ಕೊಂಡಿದ್ರು, ಇವತ್ತು ಆಂಡ್ರಾಯ್ಡ್ ಫೋನಲ್ಲಿ ಇಡೀ ಜಗತ್ತು ನಿಮ್ಮ ಕೈಯಲ್ಲಿದೆ. ಇಡೀ ಜಗತ್ತನ್ನು ಬದಲಾವಣೆ ಮಾಡಿದೆ ಇದು ಇನ್ಫಾರ್ಮೇಷನ್ ಟೆಕ್ನಾಲಜಿ, ಹೊಸ ಎಕ್ವಿಪ್ಮೆಂಟ್ ಏನಿದೆ. ಇಂಥ ರೀತಿ ಸಾವಿರಾರು ವರ್ಷದಿಂದ ಆಗಿರುವಂಥ ಎವಲ್ಯೂಷನ್ ಕೆಲವು ವರ್ಷಗಳಲ್ಲಿ ಬದಲಾವಣೆ ಮಾಡ್ತೇವೆ ವಿತ್ ದ ಇಂಟ್ರಡಕ್ಷನ್ ಆಫ್ ಬಯೋಟೆಕ್ನಾಲಜಿ. ಇಲ್ಲಿ ಜೀನನ್ನು ಅಲ್ಟ್ರೇಷನ್ ಮಾಡ್ತಾ ಹೋಗ್ತಿದ್ದೇವೆ, ಹೊಸ ಆರ್ಗನಿಸಮನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದೇವೆ, ಸಾಕಷ್ಟು ಬದಲಾವಣೆ ಮಾಡ್ತಾ ಇದ್ದೇವೆ. ಆದರೆ ಇದು ಎಲ್ಲಿ ಹೋಗಿ ನಿಂತ್ಕೊಳ್ತದೆ, ಏನು ಇಲ್ ಇಫೆಕ್ಟ್ ಇದೆ ಈ ಇಕೋಸಿಸ್ಟಮ್ ಮೇಲೆ, ಎನ್ವೈರ್ಮೆಂಟ್ ಮೇಲೆ, ಈ ಆರ್ಗನಿಸಮ್ ಮೇಲೆ ಏನು ಇಲ್ ಇಫೆಕ್ಟ್ ಮಾಡ್ತದೆ ಇದು? We are disturbing the nature. There is a delicate balance in the nature. The nature or the ecosystem is having its own food chain, food web, nature, the ecological balance. By introducing a new organism to this ecosystem, the living world, we are disturbing the delicate balance of the nature. So there is some issues, the ethical issues. To avoid this imbalance or the hazardous effect or ill effect of this biotechnology, the government of India made a committee that is called GEAC, Genetically Engineered Approval Committee. GEAC, Genetic Engineering Approval Committee. Genetic Engineering Approval Committee. So it scrutinizes the biological product before releasing into the publics or the use of human beings. So there is a strict scrutiny made by this GAC, giving a approval or patenting of the life forms. ವಾಟ್ ಈಸ್ ಇಸ್ ಪೇಟೆಂಟಿಂಗ್ ಆಫ್ ಲೈಫ್ ಫಾರ್ಮ್ಸ್? ಏನು ಪೇಟೆಂಟ್ ರೈಟ್ಸನ್ನು ತಗೊಳ್ಳೋದು? ಒಂದು ಕಂಪನಿ, ಮಲ್ಟಿನ್ಯಾಷನಲ್ ಕಂಪನಿ ಇರ್ಬೋದು, ಒಂದು ದೊಡ್ಡ ಕಂಪನಿ ಒಂದು ಪ್ರಾಡಕ್ಟ್ ರೈಟ್ಸ್ ಅಥವಾ ಪೇಟೆಂಟ್ ರೈಟ್ಸ್ ಅಂತೇಳಿ ತಗೊಳ್ತದೆ. ಯಾವುದೋ ಒಂದು ರಿಸರ್ಚ್ ಮಾಡಬೇಕಾದ್ರೆ ಒಬ್ಬ ಸೈಂಟಿಸ್ಟನ್ನು ಅಪಾಯಿಂಟ್ ಮಾಡಬೇಕು, ಅವನಿಗೆ ಲ್ಯಾಕ್ಸ್ ಟುಗೆದರ್ ಸ್ಯಾಲ್ರಿ ಕೊಡಬೇಕು. ಯಾವುದೋ ಒಂದು ರಿಸರ್ಚ್ R&D ಸೆಕ್ಷನ್, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಇನ್ ದ R&D ಸೆಕ್ಷನ್ ಅಂತ ಹೇಳಿ ಕರೀತಾರೆ. ಸಾವಿರಾರು ಕೋಟಿ ಇನ್ವೆಸ್ಟ್ ಮಾಡಿರ್ತಾನೆ. ಈ ಪ್ರಾಡಕ್ಟನ್ನು ಯಾವುದೋ ಒಂದು ಕಾಮನ್ ಪೀಪಲ್ ಅಥವಾ ಒಂದು ಮತ್ತೊಬ್ಬ ಕಂಪ್ನಿಯನ್ನು ಕಾಪಿ ಮಾಡಿಬಿಡ್ಬೋದು. ಹಾಗೆ ಕಾಪಿ ಮಾಡಲಿಕ್ಕಿಲ್ಲ ಅಂಥೇಳಿ ಇವತ್ತು ಗೌರ್ಮೆಂಟ್ ಏನು ಮಾಡ್ತದೆ, ಟ್ಯಾರಿಫ್ ರೂಲ್ಸ್ ಅಂತೇಳಿ ಕರಿತೇವೆ, ಗ್ಯಾಟ್ ಅಂತೇಳಿ ಒಂದು ಅಗ್ರಿಮೆಂಟ್ ಇದೆ, ಅದರ ಅಂಡರ್ ಪೇಟೆಂಟಿಂಗ್ ಆಫ್ ಲೈಫ್ ಫಾರ್ಮ್ಸ್ ಅಂತೇಳಿ ಕೂಡ ಬರ್ತದೆ. ಯಾವುದೇ ಪ್ರಾಡಕ್ಟ್ ಅಥವಾ ಪ್ರೊಸೆಸಿಂಗ್ ರೈಟ್ ಹಕ್ಕನ್ನು ಕೊಡ್ತಾರೆ.
ನಿಮಗೆ ಗೊತ್ತಿರ್ಬೋದು, ಇವತ್ತು ಯಾವುದೋ ಒಂದು ಲೋಕಲ್ ಪೇಸ್ಟನ್ನು ನಾವು ಕ್ರಿಯೇಟ್ ಮಾಡಿ ಕೋಲ್ಗೇಟ್ ಅಂಥೇಳಿ ಹೆಸರಲ್ಲಿ ನಾವು ಬ್ರ್ಯಾಂಡೆಡ್ ಹೆಸರಲ್ಲಿ ಮಾರುವಂಗಿಲ್ಲ. ಕೋಲ್ಗೇಟ್ ಕಂಪ್ನಿ ಅದರದ್ದೇ ಆದ ಒಂದು ಪೇಸ್ಟನ್ನು, ಟೂತ್ ಪೇಸ್ಟನ್ನು ಕ್ರಿಯೇಟ್ ಮಾಡಿದೆ, ಅದನ್ನು ಪ್ರಾಡಕ್ಟನ್ನು ಮಾರ್ತದೆ. ಅದು ತನ್ನದೇ ಆದ ರಿಸರ್ಚ್ ಇಟ್ಕೊಂಡಿದೆ. ನಾವು ಯಾರೋ ಇಲ್ಲಿ ಪೇಸ್ಟನ್ನು ತಯಾರು ಮಾಡಿ ಕೋಲ್ಗೇಟ್ ಹೆಸರಲ್ಲಿ ಮಾರೋಕ್ಕಾಗೋದಿಲ್ಲ. ಅದು ಪ್ರಾಡಕ್ಟ್ ರೈಟ್, ಪೇಟೆಂಟ್ ರೈಟ್ಸ್ ಅಂತೇಳಿ ಕರಿತೇವೆ. ಯಾವುದೇ ಒಂದು ಕಂಪನಿ ಒಂದು ಪ್ರಾಡಕ್ಟನ್ನು ಮಾಡಿದರೆ, ಒಂದು ಪ್ರೋಸೆಸ್ಸನ್ನು ಮಾಡಿದರೆ ಅವರ ಹಕ್ಕದು. ಇನ್ನೊಬ್ಬರು ಡುಪ್ಲಿಕೇಶನ್ ಮಾಡೋಕ್ಕಾಗೋದಿಲ್ಲ, ಇನ್ನೊಬ್ಬರು ಕಾಪಿ ಮಾಡೋಕ್ಕಾಗೋದಿಲ್ಲ. ಅಂಥದ್ದನ್ನು ಪೇಟೆಂಟ್ ಆಫ್ ಪ್ರಾಡಕ್ಟ್ ಅಂತ ಹೇಳಿ ಕರಿತೇವೆ. ಒಂದು ಪೆಪ್ಸಿ ಬಾಟ್ಲ್, ಇಲ್ಲೊಂದು ಲೋಕಲ್ ಕೋಲ್ಡ್ ಡ್ರಿಂಕ್ಸನ್ನು ತಯಾರು ಮಾಡಿ ಪೆಪ್ಸಿ ಬಾಟ್ಲಲ್ಲಿ ತುಂಬಿ ಮಾರಕ್ಕೆ ಬರೋದಿಲ್ಲ. ಪೆಪ್ಸಿ ಕಂಪನಿ ಏನಿದೆ ಅದು ತನ್ನದೇ ಆದ ಕೋಲ್ಡ್ ಡ್ರಿಂಕ್ಸ್ ಪ್ರಾಡಕ್ಟ್ ಏನಿದೆ ಆ ಪ್ರಾಡಕ್ಟಿಗೆ ರೈಟ್ ತಗೊಂಡಿದೆ, ಪೇಟೆಂಟ್ ತಗೊಂಡಿದೆ. ಪೇಟೆಂಟ್ ಅಂದರೆ ಇನ್ನೊಬ್ಬರು ಡುಪ್ಲಿಕೇಟ್ ಮಾಡೋಕ್ಕಾಗೋದಿಲ್ಲ, ಅದರದ್ದೇ ಒಂದು ಬ್ರ್ಯಾಂಡ್ ನೇಮ್ ಇದೆ, ಪ್ರೋಸೆಸ್ ಇದೆ. ಆ ಥರ ಪ್ರೋಸೆಸ್ ಮತ್ತು ಪ್ರಾಡಕ್ಟ್ ರೈಟ್ಸನ್ನು ಇವತ್ತು ಲೈಫ್ ಫಾರ್ಮ್ಸಿಗೂ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಲೈಫ್ ಫಾರ್ಮ್ಸಿಗೂ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಯಾವುದೇ ಒಂದು ಲೈಫ್ ಫಾರ್ಮ್ಸನ್ನು ನಾವು ಪ್ರೊಡ್ಯೂಸ್ ಮಾಡಿದರೆ, ಯಾವುದೋ ಒಂದು ಕಂಪನಿ ಪ್ರೊಡ್ಯೂಸ್ ಮಾಡಿದರೆ ಅವರಿಗೆ ಹಕ್ಕನ್ನು ಕೊಡ್ತದೆ. ಆ ಹಕ್ಕನ್ನು ಕೊಡ್ತದೆ, ಇನ್ನೊಬ್ಬರು ಡುಪ್ಲಿಕೇಶನ್ ಮಾಡುವಂಗಿಲ್ಲ. ಯಾವುದೇ ರಿಸರ್ಚ್ ಮಾಡಿ ಪ್ರೊಡ್ಯೂಸ್ ಮಾಡಿರುವಂಥ ಟ್ರಾನ್ಸ್ಜೆನಿಕ್ ಎನಿಮಲ್ ಇರ್ಬೋದು, ಪ್ಲಾಂಟ್ ಇರ್ಬೋದು, ಮೈಕ್ರೋಬ್ ಇದೆ ಇರ್ಬೋದು, ಅದಕ್ಕೆ ಪೇಟೆಂಟ್ಸನ್ನು ಕೊಡ್ತಾರೆ. ದಟ್ ಈಸ್ ದ ಪೇಟೆಂಟಿಂಗ್ ಆಫ್ ಲೈಫ್ ಫಾರ್ಮ್ಸ್. ಪೇಟೆಂಟಿಂಗ್ ಆಫ್ ಲೈಫ್ ಫಾರ್ಮ್ಸ್ ಅಂತ ಹೇಳಿ ಕರಿತೇವೆ. ಪ್ರಾಡಕ್ಟ್ ಅಥವಾ ಪ್ರೋಸೆಸ್ ಪೇಟೆಂಟ್ ಅಂತ ಹೇಳಿ ಕರಿತೇವೆ. ಆದರೆ ಕೆಲವೊಮ್ಮೆ ಏನಾಗ್ತದೆ, ದಟ್ ಲೀಡ್ಸ್ ಟು ದ ಪಬ್ಲಿಕ್ ಆ್ಯಂಗರ್. ಸೊ ನಾರ್ಮಲಿ ವಿ ಆರ್ ಕಲ್ಟಿವೇಟಿಂಗ್ ಡಿಫರೆಂಟ್ ವೆರೈಟೀಸ್. Traditionally, we are having a lot of knowledge about this product, our own product. But some company misuses the traditional product and taking the patent from the patent office. They misuse this patenting of life forms. One such example is the basmati rice, the Indian basmati, the basmati rice. Basmati is an Indian rice variety. India is very rich in its diversity, one of the richest country in the rice varieties. So nearly about 2 lakh varieties of rice is cultivated in India. Nearly about 2 lakh rice varieties present in India, one of the richest in the world. Nearly about 27 documented varieties of basmati is growing in Indian subcontinent, and it was recorded in the ancient text, folklores and poetry. But an American company, Rice Tech company, they took the patent for Indian basmati rice. They made a semi-dwarf to this farmer's variety, to this farmer's Indian variety. They crossed with a semi-dwarf varieties and made a new novel variety. So-called novel, it is not actually novel. So-called novel variety. This Rice Tech company, American company, a multinational company, got the patent right from the US patent and trademark office from the US. ಇಲ್ಲಿ ಏನಾಗ್ತದೆ, ಒಂದು ರೈಸ್ ಟೆಕ್ ಕಂಪನಿ, an ಅಮೇರಿಕನ್ ಕಂಪನಿ ಏನು ಮಾಡ್ತದೆ, ಇಂಡಿಯನ್ ಬಾಸ್ಮತಿ ರೈಸನ್ನು, ಇಲ್ಲಿ ಸಾಕಷ್ಟು ಸಾಕ್ಷಿ ಇದೆ ನಮಗೆ ಇಂಡಿಯನ್ ಬಾಸ್ಮತಿ ಇಂಡಿಯಾದಲ್ಲೇ ಗ್ರೋ ಮಾಡ್ತಾ ಇರೋದು ಅಂಥೇಳಿ. ಸಾಕಷ್ಟು ಸಾವಿರಾರು ವರ್ಷಗಳಿಂದ ಏನ್ಷಿಯಂಟ್ ಟೆಕ್ಸ್ಟಲ್ಲಿ ರೆಕಾರ್ಡ್ ಆಗಿದೆ. ಇದು 27 ಡಾಕ್ಯುಮೆಂಟೆಡ್ ವೆರೈಟಿ ರೆಕಾರ್ಡ್ ಆಗಿದೆ. ಇಟ್ ಈಸ್ ಯುನೀಕ್ ಫಾರ್ ಇಟ್ಸ್ ಅರೋಮಾ ಆ್ಯಂಡ್ ಫ್ಲೇವರ್. ಆದರೆ ಇಲ್ಲಿ ರೈಸ್ ಟೆಕ್ ಕಂಪನಿ ನಮ್ಮ ಫಾರ್ಮರ್ಸ್ ವೆರೈಟಿ, ಇಂಡಿಯನ್ ಫಾರ್ಮರ್ಸ್ ವೆರೈಟಿಯನ್ನು ಯಾವುದೋ ಒಂದು ಸೆಮಿ ಡಾರ್ಫ್ ವೆರೈಟಿ ಜೊತೆ ಕ್ರಾಸ್ ಮಾಡಿಬಿಟ್ಟು ನ್ಯೂ ವೆರೈಟಿ ಅಂತ ಹೇಳಿ ಹೇಳ್ಕೊಂಡಿದೆ. ನ್ಯೂ ವೆರೈಟಿ, ದಿ ಸೋ ಕಾಲ್ಡ್ ನ್ಯೂ ವೆರೈಟಿ, ನ್ಯೂ ಅಲ್ಲ, ಇದು ನ್ಯೂ ಅಂತ ಹೇಳ್ಕೊಂಡಿದೆ. ಯಾವುದೋ ಒಂದು ಜೀನನ್ನು ಟ್ರಾನ್ಸ್ಫರ್ ಮಾಡಿಬಿಟ್ಟು ಇದರಲ್ಲಿ ಸೆಮಿಡಾರ್ಫ್ ವೆರೈಟಿಯಲ್ಲಿ. US ಪೇಟೆಂಟ್ ಆಫೀಸಿಂದ ಇದಕ್ಕೆ ಪೇಟೆಂಟ್ ರೈಟ್ಸನ್ನು ತಗೊಂಡ್ಬಿಟ್ಟಿದೆ. ಪೇಟೆಂಟ್ ರೈಟ್ ಮತ್ತಾರು ಇದನ್ನು ಬೆಳೆಯುವಂಗಿಲ್ಲ, ಇಂಡಿಯಾದಲ್ಲೂ ಕೂಡ ಬೆಳೆಯುವಂಗಿಲ್ಲ. ಅವರೇ ಬೆಳಿಬೇಕು, ಅವರೇ ಮಾರಬೇಕು. ಅಲ್ಲಿ US ಅಲ್ಲಿ ಮತ್ತು ಹೊರಗಡೆ ಸೆಲ್ ಮಾಡಲಿಕ್ಕೆ ಅವರಿಗೆ ಮಾತ್ರ ರೈಟ್ಸನ್ನು ಕೊಟ್ಟಿದೆ US ಪೇಟೆಂಟ್ ರೈಟ್ ಆಫೀಸ್. ಈ ಥರ ಗೊಂದಲ ಕ್ರಿಯೇಟ್ ಮಾಡ್ತಾರೆ. ಈ ಪೇಟೆಂಟಿಂಗ್ ಆಫ್ ಲೈಫ್ ಫಾರ್ಮ್ಸ್ ಕೊಡಬೇಕಾದ್ರೆ ಕೆಲವೊಂದು ಸಾರಿ ಈ ಥರ ಲೋಕಲ್ ವೆರೈಟಿ, ಈಗ ಈ ಸಾವಿರಾರು ವರ್ಷದಿಂದ ಬೆಳಕ ಬಂದಿರುವಂಥ ಫಾರ್ಮರ್ ಬೆಳಿಲಿಕ್ಕಿಲ್ಲ ಅಂದರೆ ದಟ್ ಲೀಡ್ಸ್ ಟು ದ ಪಬ್ಲಿಕ್ ಆ್ಯಂಗರ್.
So such a situation is called biopiracy. Such a situation is called biopiracy. Biopiracy is the use of bioresources by multinational company or other organization without proper authorization from the government or the public concerned, without compensatory payment. So that is called biopiracy. Such a situation is called biopiracy. ಯಾವುದೋ ಒಂದು ಮಲ್ಟಿನ್ಯಾಷನಲ್ ಕಂಪನಿ ಆರ್ಗನೈಸೇಷನ್ ಒಂದು ಲೋಕಲ್ ರೀಜನ್ನ ಯಾವುದೋ ಒಂದು ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡಬೇಕಾದ್ರೆ ಆ ಒಂದು ಪಬ್ಲಿಕ್ಸಿಗೆ ಒಂದು ಕಾಂಪೆನ್ಸೇಷನ್ ಕೊಡದೆ, ಅಲ್ಲಿಯ ಒಂದು ಲೋಕಲ್ ಗೌರ್ಮೆಂಟಿನ ಅಥಾರಿಟಿಯನ್ನು ತಗೊಳ್ಳದೆ, ಅದರ ಅಥರೈಸೇಷನ್ನ ಕೇಳದೆ, ಈ ಥರ ತಗೊಂಡಾಗ ಆ ಸಿಚುವೇಶನ್ನ ಬಯೋಪೈರಸಿ ಅಂತೇಳಿ ಕರಿತೇವೆ. ಸೊ ಇನ್ ದ ವೆರಿ ರೀಸೆಂಟ್ಲಿ ದ ಸೆಕೆಂಡ್ ಅಮೆಂಡ್ಮೆಂಟ್ of Indian Patent Bill, all these issues are solved. Yes, this is about the ethical issues, and also we are discussed about the transgenic animals. Thank you. Thanks one and all.